ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಪ್ರೋಮೋಗಳು ಆಯ್ತಾ, ನಿಜವಾಗ್ಲೂ ಕೂಡ ಒಂದಕ್ಕಿಂತ ಒಂದು ಪ್ರೋಮೋ ಮಾಸ್ ಆಗಿದೆ, ಒಂಥರ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗ ನಾನ್ ನಿಮಗೆ ಹೇಳ್ತಿರುವ ವಿಷಯ ನಿಜವಾಗ್ಲೂ ಕೂಡ ನೀವೇನೆ ಶಾಕ್ ಆಗ್ತೀರಾ. ಯಾಕೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನು ನಮ್ಗೆ ವಿನಯ್ ಗೌಡ ಮತ್ತು ಅಮುಕು ಡುಮುಕು ಅವರಿಬ್ಬರ ಒಂದು ಏನು ಜಗಳನ ತೋರಿಸಿದ್ರಲ್ವಾ ಅಗ್ನಿ ಪರೀಕ್ಷೆ ಶೋ ಒಂದು ಪ್ರೋಮೋದಲ್ಲಿ, ಆಯ್ತಾ. ನಾವೆಲ್ಲರೂ ನಂಬಿ ಏನಂತ ಅನ್ಕೊಂಡಿದೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಹೋ ಅಮುಕು ಡುಮುಕು ಮಂಜು, ಅವ್ರ ಹೆಸರು ಅಮುಕು ಡುಮುಕು ಮಂಜು ಅಂತೇಳಿ ಯಾವಾಗ್ಲೂ ಟ್ರೋಲ್ ಆಗ್ತಾ ಇರ್ತಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಯಾವಾಗ್ಲೂ ಟ್ರೋಲ್ ಆಗ್ತಾ ಇರ್ತಾನೆ. ಅವನನ್ನ ಟ್ರೋಲ್ ಮಾಡ್ದವ್ರೇ ಇಲ್ಲ, ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ನೋಡಿದ ತಕ್ಷಣ ಯಾರು ಈ ಅಮುಕು ಡುಮುಕು ಮಂಜು ಅಂತ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದೆ. ಅವ್ರನ್ನ ಟ್ರೋಲ್ ಮಾಡ್ದವ್ರೇ ಇಲ್ಲ. ಅದು ಇತ್ತೀಚಿಗಂತೂ ಪಪ್ಪುಮಾನ ಯಾವ್ದೋ ಒಂದು ನಮ್ಮ ಆಯ್ತಾ, ಅದಲ್ಲಿ ತುಂಬಾ ಟ್ರೋಲ್ ಆಗಿದ್ದಾರೆ. ಈಗ ನಿಮಗಿರುವಂತಹ ಒಂದು ಅಪ್ಡೇಟ್ ಏನು ಅಂತಂದ್ರೆ ಅಮುಕು ಡುಮುಕು ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಸೆಲೆಕ್ಟ್ ಆಗಿದೆ. ಇದನ್ನ ನೀವು ನಂಬಲೇಬೇಕು. ಮಂಜುನ್ನ ಇಟ್ಕೊಂಡು ಅಂದ್ರೆ ಅಮುಕು ಡುಮುಕನ್ನ ಇಟ್ಕೊಂಡು ಬಿಗ್ ಬಾಸ್ ಟೀಮು TRP ಗೇನ್ ಮಾಡಕ್ಕೆ ರೆಡಿ ಆಗಿದೆ, ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ. ನಿಜವಾಗ್ಲೂ ನೀವೇ ಯೋಚನೆ ಮಾಡಿ, ಫಸ್ಟ್ ಪ್ರೋಮೋನೆ ಅಮುಕು ಡುಮುಕನ್ನ ಇಟ್ಕೊಂಡು ಪ್ರೋಮೋನ ಟ್ರೆಂಡ್ ಮಾಡಿದಂತಹ ಬಿಗ್ ಬಾಸ್ ಟೀಮಿನ ಪ್ಲಾನ್ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ನೀವು ಏನ್ ಬೇಕಾದ್ರೂ ಹೇಳಿ, ಆಯ್ತಾ. ಇಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು TRP ಶೋ. ಇಲ್ಲಿ TRP ಅಷ್ಟೇ ಮ್ಯಾಟ್ರ್ ಆಗೋದು. ಅವನು ಸೋಷಿಯಲ್ ಮೀಡಿಯಾದಿಂದ ಬಂದವನೋ, ಅವನು ಯಾವ್ದ್ರಲ್ಲಿ ಟ್ರೆಂಡ್ ಆಗಿದಾನೋ, ಅವನು ಏನಾಗಿದಾನೆ ಅದ್ ಯಾವುದು ಕೂಡ ಬಿಗ್ ಬಾಸ್ ಟೀಮಿಗೆ ಬೇಕಾಗಿಲ್ಲ. ಜಸ್ಟ್ ಓನ್ಲಿ TRP ಬಿಟ್ರೆ ಬೇರೆ ಯಾವುದನ್ನು ಕೂಡ ಬಿಗ್ ಬಾಸ್ ಟೀಮ್ ಯೋಚನೆ ಮಾಡಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಟೀಮಿಗೆ TRP ಅಷ್ಟೇ ಮೇನ್ ಇಂಪಾರ್ಟೆಂಟ್ ಓನ್ಲಿ TRP. ಇದನ್ನ ನೀವೆಲ್ಲರೂ ಒಪ್ಕೋಬೇಕು. ಅಮುಕು ಡುಮುಕನ್ನ ಇಟ್ಕೊಂಡು ಬಿಗ್ ಬಾಸ್ ಟೀಮು TRP ಗೇನ್ ಮಾಡಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ ಅಂತ. ಏನು ವಿನಯ್ ಗೌಡ ಮತ್ತು ಅಮುಕು ಡುಮುಕುದು ಜಗಳ ಗಿಗಳ ಎಲ್ಲ ನೋಡಿದ್ರಲ್ವಾ. ವಿನಯ್ ಗೌಡ ಅವರು ಗೆಟ್ ಔಟ್ ಅಂದಿದ್ದು, ಅದೇ ರೀತಿ ನಾನಿಲ್ಲಿ ಯಾರನ್ನು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಅಮುಕು ಡುಮುಕು ಅಂದಿದ್ದು, ಇವೆಲ್ಲವೂ ಕೂಡ TRP ಗಿಮಿಕ್ಕು. ಯಾಕೆಂದ್ರೆ ಇದೇ ಅಮುಕು ಡುಮುಕು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ, ಈ ಶೋ ಮುಗಿದಾದ ನಂತರ ಅಗ್ನಿ ಪರೀಕ್ಷೆ ಶೋನ ಆಡಿಷನ್ ಮುಗಿದಾದ ನಂತರ ವಿನಯ್ ಗೌಡ ಮತ್ತು ಅಮುಕು ಡುಮುಕು ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ವಿಡಿಯೋ ಕೂಡ ಬಂದಿದೆ. ಅಮುಕು ಡುಮುಕು ಹೋಗಿ ವಿನಯ್ ಗೌಡ ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡು ವಿಡಿಯೋ ಎಲ್ಲ ಮಾಡಿದಾನೆ. ಆಲ್ ದ ಬೆಸ್ಟ್ ಹೇಳಿದ್ದಾರೆ ವಿನಯ್ ಗೌಡರು. ಹೆಗ್ಲ ಮೇಲೆ ಕೈ ಹಾಕಿ ವಿನಯ್ ಗೌಡ ಫುಲ್ ಆಯ್ತಾ ಕಂಗ್ರ್ಯಾಚುಲೇಷನ್ ಎಲ್ಲ ಹೇಳಿದ್ದಾರೆ. ಇದ್ರಲ್ಲೇ ಗೊತ್ತಾಗಲ್ವಾ ಇದೆಲ್ಲ TRP ಗಿಮಿಕ್ ಅಂತ. ನನಗೆ ವಿನಯ್ ಗೌಡ ಮತ್ತು ಅಮುಕು ಡುಮುಕುದು ಆ ಫ್ರೆಂಡ್ಲಿ ವಿಡಿಯೋ ನೋಡ್ಬಿಟ್ಟು ಎಲ್ಲೋ ಎಕ್ಕ ಹೊಡಿತಾ ಇದೆಯಲ್ಲ, ಏನೋ ಸ್ಮೆಲ್ ಬರ್ತಿದೆಯಲ್ಲ ಅಂತ ಅನ್ನಿಸ್ತು. ಆಮೇಲೆ ವಿಷಯನ ಕಲೆಕ್ಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಅಮುಕು ಡುಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಸೆಲೆಕ್ಟ್ ಆಗಿದ್ದಾನೆ ಅಂತ. ನಿಜವಾಗ್ಲೂ ಅವನೊಂದು ತಗೊಂಡಿರಲ್ಲ. ಏನಕ್ಕೆ ತಗೊಂಡಾರೆ ಗೊತ್ತಾ ಬಿಗ್ ಬಾಸ್ ಟೀಮು? ಓನ್ಲಿ ಸೋಷಿಯಲ್ ಮೀಡಿಯಾ ಟ್ರೆಂಡು TRP. ಅಮುಕು ಡುಮುಕು ಏನಾಗಿದ್ದ ಏನ್ ಮಾಡ್ತಾನೆ ಅದ್ ಯಾವುದು ಯಾರಿಗೂ ಬೇಕಾಗಿಲ್ಲ, ಜಸ್ಟ್ ಓನ್ಲಿ TRP. ಅಲ್ಲಿ ವಿನಯ್ ಗೌಡ ಮತ್ತು ಅಮುಕು ಡುಮುಕು ಇಬ್ರು ಕ್ಲೋಸ್ ಆಗಿ ಇರೋ ವಿಡಿಯೋ ಅದು ಆಡಿಷನ್ ಮುಗಿದ್ಮೇಲೆ ಬಂದಿರೋದಂತೆ. ಅಗ್ನಿ ಪರೀಕ್ಷೆ ಆಡಿಷನ್ ಮುಗಿದ್ಮೇಲೆ ಆ ವಿಡಿಯೋ ಬಂದಿರೋದು. ಅವರಿಬ್ರು ಕ್ಲೋಸ್ ಆಗಿ ಮಾತನಾಡಿರೋದು ಎಲ್ಲ. ಅಂದ್ರೆ ಅಗ್ನಿ ಪರೀಕ್ಷೆದ್ದು ಏನ್ ಪ್ರೋಮೋ ಬಂತು ಅದರಲ್ಲಿ ಗೆಟ್ ಔಟ್ ಅಂದಿದ್ ವಿನಯ ಗೌಡ, ಅದೇ ರೀತಿ ನಾನು ಯಾರನ್ನು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅನ್ನ ಅಮುಕು ಡುಮುಕು ಮಂಜು, ಆಯ್ತಾ. ಇದು ಜಸ್ಟ್ ಒಂದು TRP ಕಂಟೆಂಟ್ ಅಂತ ತಿಳ್ಕೊಂತೀರಾ, ಕಂಟೆಂಟ್ ಅಂತ ತಿಳ್ತಾರೆ. ಇಲ್ಲಿ ನಾನು ಸತ್ಯ ಮಾತನಾಡೋದು, ನಿಮಗೆ ಇಷ್ಟ ಆದ್ರೆ ಒಪ್ಕೊಳ್ಳಿ. ಕೆಲವರು ಹೇಳ್ತಾರೆ ನನಗೆ, ಸರಿಯಾ ಮೇಡಮ್ ಯಾರು ಹೋದ್ರೇನು ನಿಮಗೇನು ಹೋಗ್ಲಿ ಬಿಡಿ ಅಂತ. ಹೋಗ್ಲಿ ಗುರು, ನನಗೇನು ಗುರು, ನಾನು ರಿವ್ಯೂ ಮಾಡಕ್ ನಿಂತಿರೋದಷ್ಟೇ. ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಅವ್ರು ಸೋಷಿಯಲ್ ಮೀಡಿಯಾದಿಂದನಾದ್ರೂ ಬರ್ಲಿ, ಆಯ್ತಾ, ಅವ್ರು ಎಲ್ಲಿಂದನಾದ್ರೂ ಬರ್ಲಿ ಗುರು, ಅವ್ರ ಕೊಳ್ಳೆಗಾಲದಿಂದನಾದ್ರೂ ಬರ್ಲಿ, ನನಗೇನು, ನಾನು ಇಲ್ಲಿ ರಿವ್ಯೂ ಮಾಡಕ್ ನಿಂತಿರೋದು. ನನಗೆ ಎಲ್ಲಿಂದ ಬಂದ್ರು ಕೂಡ ಸೇಮ್. ಸರಿ, ಒಟ್ಟಾರೆಯಾಗಿ ಅಮುಕು ಡುಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ತಾ ಇದ್ದಾನೆ. ಎಲ್ಲರೂ ಸಪೋರ್ಟ್ ಮಾಡ್ತಿರೋ, ಎಂಟರ್ಟೈನ್ಮೆಂಟ್ ಅಂತಿರೋ, ಇಲ್ಲ ಫನ್ ಮಾಡ್ತಿರೋ, ಟ್ರೋಲ್ ಮಾಡ್ತಿರೋ, ನಿಮಗ್ ಬಿಟ್ಟಿದ್ದು. ಜಸ್ಟ್ ನಾನು ಹೇಳಕ್ ಕೊಟ್ಟಿರೋದು ಏನು ಅಂದ್ರೆ
ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಗಿರ್ಬೋದು 12 ಆಗಿರ್ಬೋದು ರಿವ್ಯೂ ಮಾಡಿದ್ದೀನಿ. ಅದೇ ರೀತಿ ಒಳ್ಳೇದು ಕೆಟ್ಟದು ನನಗೂ ಸ್ವಲ್ಪ ಪರಿಜ್ಞಾನ ಇದೆ. ಸಮಾಜದ ಬಗ್ಗೆ ನನಗೆ ತುಂಬಾ ಅಪಾರವಾದ ಗೌರವ ಇದೆ. ಯಾಕೆ ಅಂತಂದ್ರೆ ನಾವೇನ್ ಕೊಡ್ತೀವಿ ಸಮಾಜಕ್ಕೆ ಅದು ರಿಟರ್ನ್ ನಮಗೆ ಕೊಡುತ್ತೆ ಅನ್ನೋ ಒಂದು ಇದನ್ನ ನಾನು ನಂಬಿರೋಳು. ಆಯ್ತಾ? ಹಾಗಾಗಿ ಅಮುಕು ಡುಮುಕು ಅಂತವ್ರು ಯಾರು ಬೇಕಾದ್ರೂ ನೆಕ್ಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 14ಗೆ ಟ್ರೈ ಮಾಡ್ಬೋದು. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಿರುವಂತಹ ಈ ಅಮುಕು ಡುಮುಕು ಏನಿದ್ದಾನೆ, ಅಮುಕು ಡುಮುಕು ಮಂಜು ಅಂತ ಅವನ ಹೆಸರು, ಅವನು ಏನಿದ್ದಾನೆ ಖಂಡಿತವಾಗ್ಲು ಬಿಗ್ ಬಾಸ್ ಕನ್ನಡ ಸೀಸನ್ 13ಇಂದ ಆಚೆ ಬರೋತ್ತಿಗೆ ಅವನು ಕ್ರೇಜ್ ಇನ್ನೂ ಕೂಡ ಜಾಸ್ತಿ ಆಗಿರುತ್ತೆ. ಇನ್ನೂ ಕೂಡ. ಯಾಕೆ ಅಂದ್ರೆ ನಾನು ಅವನ್ ಎಲ್ಲ ವಿಡಿಯೋಸು ತೆಗೆದು ನೋಡಿದೆ. ಅವನು ಏನೋ ಒಂದಿದೆ ಗುರು ಅವನಲ್ಲಿ. ಅದ್ ಏನೋ ಒಂದಿದೆ ಅಮುಕು ಡುಮುಕು ಅನ್ನೋ ಹುಡುಗನಲ್ಲಿ ಏನೋ ಒಂದಿದೆ ಅವನ ಹತ್ರ. ಖತರ್ನಾಕ ಏನೋ ಒಂದು ಟ್ಯಾಲೆಂಟು ಒಂದು ಐಡಿಯಾ ಇದೆ. ಅವನು ಬಿಗ್ ಬಾಸ್ ಮನೆಗೆ ಹೋದಾದ ಮೇಲೆ ಅದ್ ಎಲ್ಲದನ್ನು ಕೂಡ ಅವನು ನಮ್ಮ ಮುಂದೆ ತಂದಿಡ್ತಾನೆ. ಆಗ ನಮಗೆ ಶಾಕ್ ಆಗುತ್ತೆ. ಅಯ್ಯಯ್ಯೋ ಏನೋ ಅನ್ಕೊಂಡಿದ್ವಲ್ಲ, ಅಮುಕು ಡುಮುಕು ಬಂದ್ಬಿಟ್ಟು ನಮಗಿಲ್ಲೊಳ್ಳೆ ತಮಟೆ ಬಾರಿಸ್ತಾ ಇದ್ದಾನಲ್ಲ ಅಂತ ನಿಮಗೆ ಅನ್ಸುತ್ತೆ. ನಿಜವಾಗ್ಲೂ ಅಮುಕು ಡುಮುಕು ನಿಮಗೆ ತಮಟೆ ಬಾರಿಸೋದಂತೂ ಗ್ಯಾರಂಟಿ. ನೀವು ನೋಡಿ ಎಂಜಾಯ್ ಮಾಡೋದಂತೂ ಗ್ಯಾರಂಟಿ. ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಅವನು ಇಲ್ಲಿಂದ ಬಂದ ಅದೆಲ್ಲ ಇಲ್ಲ. ನಾನು ಏನೇ ಹೇಳಿದ್ರು 100% ಕರೆಕ್ಟ್ ಹೇಳ್ತೀನಿ. ಅಮುಕು ಡುಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾನೆ. ಫಿನಾಲೆಲ್ ಅವ್ನು ಇರ್ತಾನೆ. ನೀವು ನಂಬಿದ್ರು ನಂಬಿ, ಬಿಟ್ರು ಬಿಡಿ. ಅಮುಕು ಡುಮುಕು ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾನೆ. ಫಿನಾಲೆ 2 or 3 ಆಯ್ತಾ? ಟಾಪ್ 5 ಅಂತ ಏನಿದೆ ಆ ಟಾಪ್ 5 ಅಲ್ಲಿ ಈ ಅಮುಕು ಡುಮುಕು ಇರ್ತಾನೆ. 100% ಇರ್ತಾನೆ. ಆಯ್ತಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಬಿಗ್ ಬಾಸಿನ ನಾಡಿ ಮಿಡಿತ ನನಗೆ ಗೊತ್ತಿದೆ. ಬಿಗ್ ಬಾಸ್ ಓನ್ಲಿ TRP ಶೋ. ಬಿಗ್ ಬಾಸ್ ಬರೀ ಚಾನಲ್ ಅಲ್ಲಿ ಬರೋದ್ರಿಂದ ಅವರಿಗೆ ದುಡ್ಡು ಸಿಗಲ್ಲ. ಅದೇ ರೀತಿ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬರೋದ್ರಿಂದ ಅವರಿಗೆ ದುಡ್ಡು ಸಿಗಲ್ಲ. ಪ್ರತಿ ಪ್ಲಾಟ್ಫಾರ್ಮ್ ಇಂದನೂ ಕೂಡ ಬಿಗ್ ಬಾಸ್ ಟೀಮ್ಗೆ ದುಡ್ಡು ಸಿಗುತ್ತೆ. ಪ್ರತಿ ಪ್ಲಾಟ್ಫಾರ್ಮ್ ಇಂದ. ಆಯ್ತಾ? ಅದು ಟ್ವಿಟರ್ ಇರ್ಬೋದು, ಅದು ಫೇಸ್ಬುಕ್ ಇರ್ಬೋದು, ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಅದು ಯೂಟ್ಯೂಬ್ ಇರ್ಬೋದು. ಅದೇ ರೀತಿ ಮೆನಿ ಪ್ಲಾಟ್ಫಾರ್ಮ್ ಇಂದ ಬಿಗ್ ಬಾಸ್ ಗೆ ಒಂದು ಆಯ್ತಾ ಸಮ್ ಅಮೌಂಟ್ ಅಂತ ಸಿಗುತ್ತೆ. ಹಾಗಾಗೇನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಐಪನ್ನ ಕ್ರಿಯೇಟ್ ಮಾಡ್ಕೊಂಡವರು. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ ಟ್ರೆಂಡ್ ಆಗ ಅಂತ ಕಂಟೆಸ್ಟೆಂಟನ್ನೇ ಬಿಗ್ ಬಾಸ್ ಟೀಮಿಗೆ ಹುಡುಕ್ತಾರೆ ಅವರು. ಅದರಲ್ಲಿ ಈ ಅಮುಕು ಡುಮುಕು ಮಂಜು ಒಬ್ಬ. ಇಲ್ಲಿ ಅಗ್ನಿ ಪರೀಕ್ಷೆ ಶೋ ಸಂಡೇ ಬರುತ್ತೆ. ಸಂಡೇ ನೀವು ಎಲ್ಲರಿಗೂ ನಾನು ಒಂದೇ ವಿಷಯ ಹೇಳೋದು, ಅಗ್ನಿ ಪರೀಕ್ಷೆ ಶೋನ ನಾವು ಮಾನವೀಯತೆಯಿಂದ ನೋಡಬಾರ್ದು. ಮಾನವೀಯತೆಯಿಂದ ನೋಡಬಾರ್ದು. ಯಾರು ಹೆಂಗ್ ಕಂಟೆಂಟ್ ಕೊಡ್ತಾರೆ, ಯಾರು ಹೆಂಗೆ ಬಿಗ್ ಬಾಸ್ ಟೀಮಿಗೆ ಏಳ್ ಮಾಡಿಸಿದ ಕಂಟೆಸ್ಟೆಂಟ್ ಅಂತ ನೋಡ್ಬೇಕು. ಬಿಗ್ ಬಾಸ್ ಅಲ್ಲಿ ಮಾನವೀಯತೆ, ಮನುಷ್ಯತ್ವ, ಟ್ಯಾಲೆಂಟು ಇದೆಲ್ಲದಕ್ಕೂ ಜಾಗ ಇಲ್ಲ ಗುರು. ಇಲ್ಲಿ ಇರೋದು ಒಂದೇ. ನೀನ್ ಬಿಗ್ ಬಾಸ್ ಮನೆಯಲ್ಲಿ ನೀನ್ ಬೇಕಾದ್ರೆ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಮಗ್ ಕಂಟೆಂಟ್ ಕೊಡು. ನೀನ್ ಬಿಗ್ ಬಾಸ್ ಮನೆಗೆ ಬರ್ಬೇಕಾ, ನೀನ್ ನಮಗ್ ಕಂಟೆಂಟ್ ಕೊಡು, ಅಷ್ಟೇ ಬಿಗ್ ಬಾಸ್ ಟೀಮ್ ಇದು. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಒಬ್ಬ ಹೇಳಿದ ತಕ್ಷಣನೇ ಟ್ರಿಮ್ಮರ್ ತಗೊಂಡು ಮೀಸೆ ಮತ್ತೆ ಗಡ್ಡ ತಲೆ ಬೋಳಿಸ್ಕೊಂಡ. ಅರ್ಥ ಆಯ್ತಾ ನಿಮಗೆ? ಲಾಜಿಕ್ ಅರ್ಥ ಐತೆ ಅಂದ್ಕೊಂತೀನಿ. ಅಂದ್ರೆ ಬಿಗ್ ಬಾಸ್ ಟೀಮ್ ಹೇಳಿದ್ದನ್ನ ಮಾಡಕ್ಕೆ ರೆಡಿ ಇರೋನೆ ಬಿಗ್ ಬಾಸ್ ಕಂಟೆಸ್ಟೆಂಟ್. ನಾನ್ ಮಾಡಲ್ಲ ಅನ್ನಂಗಿಲ್ಲ. ನಾನು ಏನ್ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋನೆ ಬಿಗ್ ಬಾಸ್ ಕಂಟೆಸ್ಟೆಂಟ್. ಆಯ್ತಾ? ನಿಜವಾಗ್ಲೂ ಇದೊಂದು ನಿಮಗೆ ಕೊಡ್ಬೇಕು ಅಂತಿತ್ತು, ಒಂದು ಅಪ್ಡೇಟು. ವಿನಯ್ ಮತ್ತು ಅಮುಕು ಡುಮುಕು ಮಂಜು ಸೂಪರ್ ಆಗೇ ಇದ್ದಾರೆ. ಮಂಜು ಸೆಲೆಕ್ಟ್ ಆಗಿದ್ದಾನೆ. ಎಲ್ಲವೂ ಕೂಡ TRP ಡ್ರಾಮಾ. ಎಲ್ಲರೂ ಏನು ಅಗ್ನಿ ಪರೀಕ್ಷೆ ಶೋದು ಪ್ರೋಮೋ ನೋಡಿದ ತಕ್ಷಣ ವಿನಯ್ ಅಮುಕು ಡುಮುನಿಗೆ ಗೆಟ್ ಔಟ್ ಅಂದ್ರು. ನೀನು ಮುಗಿದು ಗೆಟ್ ಔಟ್ ಹೋಗೋ ಎತ್ತದು ಅವನಿಗೆ, ಅವನೇರೋ ಅಮುಕು ಡುಮುಕಿಗೆ ನೀನ್ ಮುಚ್ಕೊಂಡು ಮನೆಗೆ ಹೋಗೋ, ನಿನ್ ಕತೆ ಮುಗೀತು, ಹಾಗೆ ಹೀಗೆ. ಅದೆಲ್ಲ TRP ಗಿಮಿಕ್ಕು. ಇಲ್ಲಿ ನನಗೆ ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇದೆ ಬಿಗ್ ಬಾಸ್ ಬಗ್ಗೆ. ನಿಮ್ಗೊಂದು ಮಾತು ಹೇಳ್ತೀನಿ, ನನ್ನೆಲ್ಲ ಫಾಲೋವರ್ಸ್ಗೂ ಒಂದು ತಿಳ್ಕೊಳ್ಳಿ. ಬಿಗ್ ಬಾಸಿನ ತೆರೆಯ ಮರೆಯ ಕಳ್ಳಾಟವನ್ನು ಬಲ್ಲವನೇ ಆಯ್ತಾ ಬಿಗ್ ಬಾಸಿನ ಆಯ್ತಾ ರಿವ್ಯೂ ಮಾಡಕ್ ಸಾಧ್ಯ. ತುಂಬಾ ಜನ ರಿವ್ಯೂ ಮಾಡ್ತಾರೆ, ನಾನ್ ಮಾಡಲ್ಲ ಅನ್ನಲ್ಲ. ತುಂಬಾ ಜನ ರಿವ್ಯೂ ಮಾಡ್ತಾರೆ. ಆದ್ರೆ ಬಿಗ್ ಬಾಸಿನ ತೆರೆಯ ಮರೆಯ ಆಟ ಕ್ಯಾಮ್ರಾ ಮ್ಯಾನು ಮತ್ತೆ ಎಡಿಟರ್ ಮಾಡುವಂತಹ ಕೆಲವಷ್ಟು ಆಯ್ತಾ
ಮ್ಯಾಚಪ್ಗಳು ಆಯ್ತಾ, ಪ್ಯಾಚಪ್ಗಳು, ಇವೆಲ್ಲ ಗೊತ್ತಿರೋನೆ ನಿಜವಾದ ರಿವ್ಯೂಯರ್ ಆಯ್ತಾ. ನಾನು ಸತತ 10 ವರ್ಷಗಳಿಂದ ಈ ಬಿಗ್ ಬಾಸ್ ರಿವ್ಯೂ ಮಾಡಕ್ಕೋಸ್ಕರನೇ ಆ ಬಿಗ್ ಬಾಸ್ ನೋಡಿ 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 ನನಗೊಂದು ಎಕ್ಸ್ಪೀರಿಯನ್ಸ್ ನನಗೆ ಅದ್ರಲ್ಲಿ ಬಂದಿದೆ. ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಸತತ 6-7 ಲ್ಯಾಂಗ್ವೇಜ್ಗಳಲ್ಲಿ ಬಿಗ್ ಬಾಸ್ ನೋಡಿದೀನಿ. ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳ ಆಯ್ಕೆ ಹೇಗಿರುತ್ತೆ, ಅವರ ಫುಲ್ಲು ಒಂದು 100 ಪುಟಗಳ ಅಗ್ರಿಮೆಂಟ್, 100 ಪುಟಗಳ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅನ್ನೋದು ಸಮೇತ ನನಗೆ ಗೊತ್ತಿದೆ. 100 ಪುಟಗಳ ಅಗ್ರಿಮೆಂಟ್ ಅಲ್ಲಿ ಬಿಗ್ ಬಾಸ್ ಟೀಮು, ಕಲರ್ಸ್ ಕನ್ನಡ ವಾಹಿನಿ, ಅದೇ ರೀತಿ ಎಂಡೋಮಲ್ ಸಂಸ್ಥೆ ಏನಿದೆ, ಅವರು ಯಾವ ರೀತಿಯ ಒಂದು ಫಾರ್ಮ್ಯಾಟ್ ರೆಡಿ ಮಾಡಿರ್ತಾರೆ ಲಾಯರ್ ಮುಖಾಂತರ ಅನ್ನೋದು ನನಗೆ ಗೊತ್ತಿದೆ. ಅದರಲ್ಲಿ ಯಾವುದಾದರೂ ಒಂದನ್ನ ಅಲ್ಲಿಗೆ ಬರುವಂತಹ ಕಂಟೆಸ್ಟೆಂಟ್ಗಳು ತಪ್ಪಿದ್ದೇ ಆದಲ್ಲಿ ಅವರು ಲಕ್ಷಾಂತರ ರೂಪಾಯಿನ ಆಯ್ತಾ ಬಿಗ್ ಬಾಸ್ ಕಂಪ್ನಿಗೆ ಕೊಡಬೇಕು, ಅದು ಎಂಡಮಲ್ ಕಂಪ್ನಿಗೆ ಕೊಡಬೇಕು. ಆ 100 ಪುಟಗಳ ಏನೊಂದು ಅಗ್ರಿಮೆಂಟ್ ಇದೆ, ಆ 100 ಪುಟಗಳ ಅಗ್ರಿಮೆಂಟ್ ಅಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ರು ಕೂಡ, ಒಂದು ಪಾಯಿಂಟ್ ಮಿಸ್ಟೇಕ್ ಮಾಡಿದ್ರು ಕೂಡ ಬಂದಂತಹ ಕಂಟೆಸ್ಟೆಂಟ್ ಲಕ್ಷಾಂತರ ರೂಪಾಯಿನ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿ ಅದನ್ನ ರೋಟರಿ ಮಾಡಿಸಿ ಕೋರ್ಟ್ ಮುಖಾಂತರ, ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಇವ್ರ ಹತ್ರ ಸೈನ್ ತಗೊಂಡಿರ್ತಾರೆ. ಹಾಗಾಗೇನೆ ಬಿಗ್ ಬಾಸ್ಗೆ ಬರುವಂತಹ ಪ್ರತಿ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಏನು ನಡೆಯುತ್ತೆ ಅನ್ನೋದನ್ನ ಇಲ್ಲಿವರೆಗೂ ತುಟಿಕ್ ಪಿಟಿಕ್ ಅಂದಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರು ಎಲ್ಲಾದ್ರೂ ಮಾತಾಡಿದ್ರು ಅಂದ್ರೆ ಲಕ್ಷಾಂತರ ರೂಪಾಯಿನ ಆಯ್ತಾ ಕೊಡ್ಬೇಕಾಗುತ್ತೆ ಬಿಗ್ ಬಾಸ್ ಟೀಮಿಗೆ. ದಂಡ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ನಿಮಗೊಂದು ಸತ್ಯ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆನ ಪೂರ್ಣ ಚಿತ್ರಣ, ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೆಯುತ್ತೆ ಅಂತ 100% ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅದು ಓನ್ಲಿ ಬಿಗ್ ಬಾಸ್ ಟೀಮಿಗೆ, ಎಡಿಟರ್ಗೆ, ಕ್ಯಾಮರಾ ಆಪರೇಟ್ ಮಾಡುವಂತ ಆಪರೇಟರ್ಗಳಿಗೆ, ಎಂಡಮಲ್ ಕಂಪನಿಗೆ, ಇಷ್ಟು ಜನಕ್ಕೆ ಮಾತ್ರ ಗೊತ್ತು. ಕಲರ್ಸ್ ಕನ್ನಡ ವಾಹಿನಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ಗೆ 1.5 ಗಂಟೆ ಒಂದು ಟೈಮಿಂಗ್ಸ್ ಅವರ ಚಾನಲ್ ಅಲ್ಲಿ ಕೊಡುತ್ತೆ. ಅದಕ್ಕೆ ಏನ್ ಎಂಡಮಲ್ ಕಂಪ್ನಿ ಇದೆ ಅಲ್ವಾ, ಸಮ್ ಅಮೌಂಟ್ ಆ ಚಾನಲ್ಗೆ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಗೆ ಇಷ್ಟು ಅಮೌಂಟ್ ಅಂತ ಕೊಡುತ್ತೆ. ಅಂದ್ರೆ ನಾವು 1.5 ಗಂಟೆನ ನಿಮ್ಮ ಶೋ ಆದಂತ ಬಿಗ್ ಬಾಸ್ಗೆ ನಾವು ಕೊಡ್ತಾ ಇದೀವಿ, ಅದಕ್ಕೆ ನಮಗೊಂದು ಅಮೌಂಟ್ ಕೊಡಿ ಅಂತೇಳಿ ಕಲರ್ಸ್ ಕನ್ನಡ ವಾಹಿನಿ ಆ ಅಮೌಂಟ್ ಇಸ್ಕೊಂಡು ಅದ್ರ ಪಾಡಿಗೆ ಅದಿರುತ್ತೆ. ಇನ್ನ ಇಡೀ ಬಿಗ್ ಬಾಸ್ ಜರ್ನಿ, ಇಡೀ ಬಿಗ್ ಬಾಸ್ ನಡೆಸೋದು ಯಾರು ಅಂತಂದ್ರೆ ಅದು ಬಿಗ್ ಬಾಸ್ ಟೀಮು, ಎಂಡಮಲ್ ಕಂಪ್ನಿ ಅಂತೀನಿ. ನಾನು ನಿಮಗೆ ಯಾಕೆ ಎಲ್ಲವಾಗ್ಲೂ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಅಂತಂದ್ರೆ, ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನನ್ನ ಫಾಲೋ ಮಾಡ್ದಂಗಿರಿ. ಸತ್ಯ ಹೇಳಕ್ಕೆ ನಾವು ಎದುರಬಾರ್ದು. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಂತ ನೀವು ತಿಳ್ಕೊಂಡಿದ್ದೀರಾ. ನಾನು ಹೇಳ್ತೀನಿ ಬಿಗ್ ಬಾಸ್ ಅನ್ನೋದು ಒಂದು ಬಿಸ್ನೆಸ್. ಬಿಗ್ ಬಾಸ್ ಓನ್ಲಿ ಬಿಸ್ನೆಸ್. ಎಷ್ಟು ಪ್ರಾಫಿಟ್ ಮಾಡುತ್ತೆ ಬಿಗ್ ಬಾಸ್ ಅನ್ನೋದೇನೆ ಆಯ್ತಾ ಮುಖ್ಯ ಇಲ್ಲಿ. ಆ ಟೀಮಿಗೆ, ಬಿಗ್ ಬಾಸ್ ಟೀಮಿಗೆ ಅದೇ ಮುಖ್ಯ. ಹೇಗೆ ಒಂದು ಸಿನಿಮಾಗೆ 500 ಕೋಟಿ ಬಂಡವಾಳ ಹಾಕಿದಂತ ಪ್ರೊಡ್ಯೂಸರ್ ಗುರು ಅದನ್ನ ಹೆಂಗಾದ್ರೂ ಪ್ರಮೋಷನ್ ಮಾಡ್ತೀನಿ, ಹೆಂಗಾದ್ರೂ ಪ್ರಮೋಟ್ ಮಾಡ್ತೀನಿ ಗುರು, ನನಗೆ ಅದರಿಂದ ಇಷ್ಟು ಅಮೌಂಟ್ ಬರಬೇಕು, ಇಷ್ಟು ಬಿಸ್ನೆಸ್ ಆಗ್ಬೇಕು ಆ ಸಿನಿಮಾ ಅಂತ ಹೇಗೆ ಅವನು ದುಡ್ಡು ಹಾಕ್ತಾನೆ ಮೂವಿಗೆ, ಸೇಮ್ ಬಿಗ್ ಬಾಸ್ ಕಂಪನಿ ಏನಂದ್ರೆ ಎಂಡಮಲ್ ಕಂಪನಿ ಏನಿದೆ, ಬಿಗ್ ಬಾಸ್ಗೆ ಇವತ್ತು 7 ಲ್ಯಾಂಗ್ವೇಜ್ ಅಲ್ಲಿ ಅವರು ಬಿಗ್ ಬಾಸ್ ಮಾಡ್ತಾರೆ ಅಂತಂದ್ರೆ ಸಾವಿರಾರು ಕೋಟಿ ಹಾಕಿರ್ತಾರೆ. ಅವ್ರಿಗೆ ಒಂದೇ ಉದ್ದೇಶ, ಈ ಸೀಸನ್ ಅಲ್ಲಿ ಇಷ್ಟು ಇನ್ಕಮ್ ಮಾಡಬೇಕು. ಬಿಗ್ ಬಾಸ್ 12 ಅಲ್ಲಿ ನಾವು 200 ಕೋಟಿ ನಾವು ಪ್ರಾಫಿಟ್ ಮಾಡಿದೀವಿ ಅಂದ್ರೆ ಬಿಗ್ ಬಾಸ್ 13 ಅಲ್ಲಿ 250 ಕೋಟಿ ಮಾಡಬೇಕು. ಪ್ರತಿ ಸೀಸನ್ನಿಗೂ ಅವರ ಪ್ರಾಫಿಟ್ ಗೇನ್ ಮಾಡ್ಕೊಳೋದು, ಜಾಸ್ತಿ ಮಾಡ್ಕೊಳೋದೇ ಬಿಗ್ ಬಾಸ್ನ ಉದ್ದೇಶ. ಹಾಗಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಹೇಳೋದು ಒಂದೇನೆ, ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ನ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿ ನೋಡಿ, ಬಿಗ್ ಬಾಸ್ ನ ಒಂದು TRP ಶೋ ಆಗಿ ನೋಡಿ, ಬಿಗ್ ಬಾಸ್ ನ ಒಂದು ಕಮರ್ಷಿಯಲ್ ಶೋ ಆಗಿ ನೋಡಿ ಅಷ್ಟೇ. ಅದು ಬಿಟ್ಟು ಬಿಗ್ ಬಾಸ್ ಅಲ್ಲಿ ಪಾಪ ಪುಣ್ಯ, ಅಯ್ಯೋ ಅವ್ರಿಗೆ ಟ್ಯಾಲೆಂಟ್ ಇದೆ ಅವ್ರಿಗೆ ಚಾನ್ಸ್ ಸಿಕ್ಲಿ, ಇವ್ರಿಗೆ ಟ್ಯಾಲೆಂಟ್ ಇದೆ ಇವ್ರಿಗೆ ಚಾನ್ಸ್ ಸಿಕ್ಲಿ, ಅವ್ರು ಬರ್ಲಿ ಇವ್ರು ಬರ್ಲಿ, ಇದೆಲ್ಲ ಏನು ಅಲ್ಲ. ಅವ್ರಿಗೆ ಯಾರು ಇಷ್ಟ ಆಗುತ್ತೆ ಅವ್ರನ್ನ ತಗೊಂತಾರೆ. ಅರ್ಥ ಆಯ್ತಾ? ಇದು ಬಿಗ್ ಬಾಸ್ ಮನೆ ಏನ್ ದೇವಸ್ಥಾನ ಅಲ್ಲ ಗುರು. ಬಿಗ್ ಬಾಸ್ ಮನೆ ಏನಾದ್ರು ದೇವಸ್ಥಾನ ಆಗಿದ್ರೆ ನಾವ್ ಹೇಳ್ಬೋದಿತ್ತು, ಛೇ ದೇವ್ರನ್ನ ನೋಡಕ್ಕೆ ಇವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಅವಕಾಶ ಕೊಡಿ ಅಂತ. ಬಿಗ್ ಬಾಸ್ ಮನೆ ದೇವಸ್ಥಾನ ಅಲ್ಲ, ಬಿಗ್ ಬಾಸ್ ಮನೆ ಕಮರ್ಷಿಯಲ್ ಹೌಸ್.
ಬಿಗ್ ಬಾಸ್ ಮನೆ ಒಂದು TRP ಹೌಸ್. ಅಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು, ಯಾರು ಬಂದ್ರೆ ಎಷ್ಟು TRP ಬರುತ್ತೆ ಅಂತೇಳಿ ಗುಣಾಕಾರ ಲೆಕ್ಕಾಚಾರವನ್ನ, ಭಾಗಾಕಾರ ಲೆಕ್ಕಾಚಾರವನ್ನ, ಕೂಡೋದು ಕಳಿಯೋದನ್ನ ಎಲ್ಲವನ್ನು ಕೂಡ ಬಿಗ್ ಬಾಸ್ ಟೀಮು ಮತ್ತೆ ಎಂಡಮಲ್ ಕಂಪ್ನಿ ಆಗಿರುತ್ತೆ. ಅದ್ರಂತಾನೆ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ಬರೋದು. ನಾನು ಇಷ್ಟೆಲ್ಲ ನಿಮಗೆ ಯಾಕೆ ಹೇಳ್ತೀನಿ ಗೊತ್ತಾ? ನಾನು ಅನ್ಕೋಬಹುದು ನನ್ಗೇನ್ ಗುರು ಯಾವ್ದೋ ಒಂದು ವಿಷಯ ಹೇಳೋಣ, ನನ್ಗೇನು ಲೈಕ್ಸ್ ಬರ್ಲಿ, ವ್ಯೂಸ್ ಬರ್ಲಿ. ಇವತ್ತಿನವರೆಗೂ ನೋಡಿ ನನ್ನ ತಮ್ನೆಲ್ಗಳು ನೋಡಿ ನೀವು, ಆಯ್ತಾ? ಸತತ 1000 ವಿಡಿಯೋ ಇದೆ ಬಿಗ್ ಬಾಸ್ ಇಂದು. ಯಾವತ್ತೂ ಕೂಡ ವ್ಯೂಸ್ಗೋಸ್ಕರ, ಲೈಕಿಗೋಸ್ಕರವಾಗಿ ತಪ್ಪಾಗಿ ತಮ್ನೆಲ್ ಹಾಕುವಂತಹ ಉದ್ದೇಶ ನಂದಲ್ಲ, ಹಾಕೋದು ಇಲ್ಲ. ನಾನು ಮಾಡೋ ಕೆಲ್ಸದ ಬಗ್ಗೆ ನನಗೊಂದು ಎಥಿಕ್ಸ್ ಇರುತ್ತೆ, ನಾನು ಅದೇ ರೀತಿ ಮಾಡೋದು. ಯಾಕೆಂದ್ರೆ ನಾನು ಯಾವಾಗ್ಲೂ ಅಷ್ಟೇನೆ, ನಾವು ಮಾಡೋ ಕೆಲಸ ಸ್ಟ್ರೈಟ್ ಆಗಿರ್ಬೇಕು, ಅದು ನನ್ನ ವ್ಯಕ್ತಿತ್ವ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಇನ್ನೂ ಕೆಲವಷ್ಟು ವಿಷಯಗಳು ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತೀನಿ. ಬಾಯ್.